सर्वेभ्यः हार्दं स्वागतं व्याहरामि। प्रथम BA ऐच्छिकसंस्कृतछात्राणां कृते यक्षप्रश्नः इति एकः पाठः निर्दिष्टः अस्ति। तादृश यक्षप्रश्नपाठम् उद्दिश्य किञ्चित् वक्तुकामः अस्मि। प्रधानतया यक्षप्रश्नः महान् वर्तते। तादृश यक्षप्रश्नस्य यः भागः पाठ्यत्वेन निर्दिष्टः तादृशं विषयम् अधिकृत्य पाठम् उपस्थापयामि। पुनः सर्वेभ्यः स्वागतं व्याहरामि। महाभारतं वयं जानीमः। महत्वात् भारवत्वाच्च महाभारतम् उच्यते इति महाभारतस्य निर्वचनं केचन कथयन्ति। यदि हास्ति तदन्यत्र यन्ने हास्ति न कुत्रचित् इत्यपि स्तुतिः महाभारतम् आधृत्य वर्तते। तादृशमहाभारतस्य वनपर्वणि एषः भागः यक्षप्रश्नः इति भागः वर्तते। साक्षात् नहुषः पक्षिरूपेण अत्र आगत्य यक्षप्रश्नं करोति। तादृशप्रश्नानाम् उत्तरं युधिष्ठिरः कथयति। अनन्तरं मृताः तस्य भ्रातरः ये सन्ति तेषां जीवं पुनः प्राप्तुं यक्षः अनुग्रहं करोति इति यक्षप्रश्नस्य भागः वर्तते। ಮಹಾಭಾರತ ನಮಗೆಲ್ಲ ಗೊತ್ತಿರುವ ಹಾಗೆ 18 ಪರ್ವಗಳಲ್ಲಿ ಅದರ ಕಥಾ ಹಂದರ ಎನ್ನುವುದು ವಿಸ್ತಾರವಾಗಿದೆ. ಅಂತಹ 18 ಪರ್ವಗಳಲ್ಲಿ ಒಂದಾದ ವನಪರ್ವದಲ್ಲಿ ಈ ಯಕ್ಷ ಪ್ರಶ್ನೆಯ ಭಾಗ ಎನ್ನುವುದು ಬರ್ತದೆ. ಕಾಡಿನಲ್ಲಿ ಬಾಯಾರಿದಂತಹ ಪಾಂಡವರು ನೀರನ್ನು ಕುಡಿಯುವುದಕ್ಕೋಸ್ಕರ ಸರೋವರಕ್ಕೆ ಹೋದಾಗ ಅಶರೀರವಾಣಿಯೊಂದು ಅವರನ್ನು ಎಚ್ಚರಿಸ್ತದೆ. ನಾನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಹೇಳಿ ನೀವು ಜಲಪಾನವನ್ನು ಮಾಡಬಹುದು ಎಂಬ ಮಾತು ಅಶರೀರವಾಣಿ ಬರ್ತದೆ. ಅಂತಹ ಅಶರೀರವಾಣಿಯನ್ನು ತಿರಸ್ಕರಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡದೆ ಅತ್ಯಂತ ಬಾಯಾರಿದಂತಹ ನಕುಲ, ಸಹದೇವ, ಅರ್ಜುನ, ಭೀಮ ಈ 4 ಜನರು ಕೂಡ ಒಬ್ಬರಾದ ನಂತರ ಇನ್ನೊಬ್ಬರು ಜಲಪಾನಕ್ಕೋಸ್ಕರ ಹೋಗಿ ನೀರನ್ನು ಕುಡಿಯುವಾಗ ಅವರು ಗತಪ್ರಾಣರಾಗಿ ಆ ಸರೋವರದ ಪಕ್ಕದಲ್ಲಿ ಮಲಗಿದ್ದಾರೆ. ಹಸುವನ್ನು ಕಳೆದುಕೊಂಡಿದ್ದಾರೆ, ಮೃತರಾಗಿದ್ದಾರೆ. ಹೀಗೆ ನೀರನ್ನು ತರುವುದಕ್ಕೆ ಹೋದಂತಹ ಸಹೋದರರು ಬಾರದೇ ಇದ್ದಾಗ ಯುಧಿಷ್ಠಿರ ಅವರ ಹಿರಿಯ ಅಣ್ಣ ಆತ ಎಲ್ಲಿ ಹೋದರು ಸಹೋದರರು ಅಂತ ಹುಡುಕ್ತಾ ಹೋಗುವಾಗ ಅವನಿಗೆ ಸರೋವರ ಕಾಣ್ತದೆ. ಸುಂದರವಾದ ಸರೋವರ. ಅದರ ಪಕ್ಕದಲ್ಲಿ ತಮ್ಮಂದಿರೆಲ್ಲರೂ ಕೂಡ ಮೃತರಾಗಿ ಮಲಗಿರುವಂತಹದ್ದನ್ನು ಅವನು ನೋಡ್ತಾನೆ. ನೋಡಿ ಅವನೂ ನೀರು ಕುಡಿಬೇಕು ಅಂತ ಹೋದಾಗ ಯಕ್ಷ ಅವನನ್ನು ಎಚ್ಚರಿಸ್ತಾನೆ. ಅಲ್ಲಿಂದ ಅವರಿಬ್ಬರ ಮಧ್ಯೆ ನಡೆದಂತಹ ಸಂವಾದವೇ ಯಕ್ಷ ಪ್ರಶ್ನ ಅಂತ. ಇದರಲ್ಲಿ ಅನೇಕ ಪದ್ಯಗಳು, ಶ್ಲೋಕಗಳಿದೆ. ಪ್ರಶ್ನೆ ಉತ್ತರ ರೂಪದಲ್ಲಿದೆ. ಅಂತಹ ಶ್ಲೋಕಗಳಲ್ಲಿ, ಪ್ರಶ್ನೋತ್ತರಗಳ ಸಮುದಾಯದಲ್ಲಿ ಕೇವಲ ಕೆಲವು ಪ್ರಶ್ನೆಗಳು, ಅದರ ಉತ್ತರಗಳನ್ನು ಮಾತ್ರ ನಾವು ಪಠ್ಯವಾಗಿ ವಿದ್ಯಾರ್ಥಿಗಳಿಗೆ ಇಟ್ಟಿರೋದ್ರಿಂದ ನೇರವಾಗಿ ವಿಷಯ ಪ್ರವೇಶವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇ ಶ್ಲೋಕದಲ್ಲಿ ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ ಪ್ರಶ್ನಾನ್ ಉಕ್ತ್ವಾತು ಕೌಂತೇಯ ತತಃ ಪಿಬ ಹರಸ್ವಚ ಅಂತ ಯಕ್ಷ ಯುಧಿಷ್ಠಿರನನ್ನ ಕುರಿತು ಈ ಪ್ರಶ್ನೆಯನ್ನು ಮಾಡ್ತಾನೆ. ಹೇ ತಾತ, ಮಾ ಸಾಹಸಂ ಕಾರ್ಷೀಹಿ ಯತೋ ಹಿ ಏಷಃ ಮಮ ಪೂರ್ವ ಪರಿಗ್ರಹ. ಹೇ ಕೌಂತೇಯ, ಪ್ರಶ್ನಾನ್ ಉಕ್ತ್ವಾ ತತಃ ಜಲಂ ಪಿಬ ಮಾಂ ಹರಸ್ವಚ ಎಂಬುದು ಶ್ಲೋಕದ
ಅನ್ವಯದ ಸ್ವರೂಪವನ್ನು ನಾನು ಹೇಳಿರುವಂಥದ್ದು. ಹೇ ತಾತ, ಎಲೈ, ಸಾಹಸಂ ಮಾ ಕಾರ್ಷೀಹಿ, ಸಾಹಸವನ್ನು, ದುಸ್ಸಾಹಸವನ್ನು, ನನ್ನ ಪ್ರಶ್ನೆಗೆ ಉತ್ತರಿಸದೆ ನೀನು ಪ್ರಯತ್ನಿಸುವುದನ್ನು ಮಾ ಕಾರ್ಷೀಹಿ, ಮಾಡಬೇಡ ಅಂತ ಹೇಳ್ತಾನೆ. ನಮಾಂಗ್ ಯೋಗೆ ಎಂಬ ಸೂತ್ರದ ಪ್ರಕಾರ ಲಂಗ್ ಲಕಾರದ ಅಕಾರ ಎನ್ನುವುದು ಅಟ್ ಎಂಬುದಕ್ಕೆ ಲೋಪ ಬರುತ್ತೆ. ಮಾ ಅಕಾರ್ಷೀಹಿ ಅಂತಿರೋದು ಮಾ ಕಾರ್ಷೀಹಿ ಅಂತ ರೂಪ ಆಗತ್ತೆ. ನೀನು ಸಾಹಸವನ್ನು ಮಾಡಬೇಡ. ಯಾಕೆ ಅಂತಂದರೆ ಮಮ ಪೂರ್ವ ಪರಿಗ್ರಹ ಅತ್ರ ಅಸ್ತಿ ಇತ್ಯರ್ಥ. ಈ ಸರೋವರದ ಭಾಗ ಯಾವುದಿದೆಯೋ ಇದು ನನ್ನ ಅಧೀನಕ್ಕೆ ಒಳಪಟ್ಟಿದ್ದು. ಆದ್ದರಿಂದ ನನ್ನ ಅನುಮತಿ ಇಲ್ಲದೆ ಇದನ್ನು ಜಲವನ್ನು ಯಾರೂ ಕೂಡ ಸ್ವೀಕರಿಸುವ ಹಾಗಿಲ್ಲ. ಅದಕ್ಕೋಸ್ಕರ ಎಚ್ಚರಿಸ್ತಾನೆ ಯಕ್ಷ, ಮಮ ಪೂರ್ವ ಪರಿಗ್ರಹ, ಈ ಮೊದಲೇ ಅದು ನನ್ನ ಅಧೀನಕ್ಕೆ ಒಳಪಟ್ಟಿದ್ದು. ಹಾಗಾಗಿ ಇಲ್ಲಿಯ ಜಲಪಾನ ಮಾಡಬೇಕು ಅಂತಂದರೆ, ಹೇ ಕೌಂತೆಯ, ಎಲೈ ಕುಂತಿಯ ಪುತ್ರನಾದಂತಹ ಯುಧಿಷ್ಠಿರನೇ, ಪ್ರಶ್ನಾನ್ ಉಕ್ತ್ವಾ, ನಾನು ಪ್ರಶ್ನೆಗಳನ್ನು ಕೇಳ್ತೇನೆ. ಆ ಪ್ರಶ್ನೆಗಳನ್ನು ಉಕ್ತ್ವಾ, ಹೇಳಿ, ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಅಂತರ್ಥ. ಉಕ್ತ್ವಾ ಕಥಯಿತ್ವಾ ತತಃ ಪಿಬ, ಆಮೇಲೆ ನೀನು ನೀರನ್ನು ಪಿಬ, ಕುಡಿಯಬಹುದು, ಕುಡಿ ಅಂತರ್ಥ. ತ್ವಂ ಪಿಬ, ಪಿಬ ಚ, ಮತ್ತು ಹರಸ್ವ, ನೀರನ್ನು ಕೊಂಡು ಹೋಗ್ಬೋದು, ನೀನು ನನ್ನನ್ನು ಅನುಗ್ರಹಿಸಬೇಕು ಅಂತ ಹೇಳ್ತಾನೆ. ಆಮೇಲೆ ನೀನು ಅದನ್ನು ನೀರನ್ನು ಕೊಂಡು ಹೋಗ್ಬೋದು, ನೀರನ್ನು ಕುಡಿಬಹುದು ಅಂಥೇಳಿ. ಇದು ಯಕ್ಷ ಯುಧಿಷ್ಠಿರನಿಗೆ ಮೊದಲಾಗಿ ಅವನನ್ನು ಎಚ್ಚರಿಸುವಾಗ ಹೇಳಿದಂತಹ ಶ್ಲೋಕ. ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ ಪ್ರಶ್ನಾನುಕ್ತ್ವಾತು ಕೌಂತೆಯ ತತಃ ಪಿಬ ಹರಸ್ವಚ ಎನ್ನುವುದು ಮೊದಲನೇ ಭಾಗ. ಇದಕ್ಕೆ ಯುಧಿಷ್ಠಿರ ಉತ್ತರವನ್ನು ಹೇಳ್ತಾನೆ. ಯುಧಿಷ್ಠಿರ ಉವಾಚ ಅಂತ. ಉವಾಚ ಅಂದ್ರೆ ಅಕಥಯತ್ತಿತ್ಯರ್ಥ, ಕಥಯಾಮಾಸ, ಯುಧಿಷ್ಠಿರನು ಉತ್ತರವನ್ನು ಹೇಳಿದನು. ಇದೆಲ್ಲ ಲಿಟ್ ಲಕಾರದ ಪ್ರಯೋಗದಲ್ಲಿ ಇರುವಂತಹದ್ದು. ನಚಾಹಂಕಾಮಯೇ ಯಕ್ಷ ತವ ಪೂರ್ವ ಪರಿಗ್ರಹಂ ಕಾಮಂ ನೈತತ್ ಪ್ರಶಂಸಂತಿ ಸಂತೋ ಹಿ ಪುರುಷಾ ಸದಾ ಎನ್ನುವುದು ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಉತ್ತರ ರೂಪದಲ್ಲಿ ಹೇಳಿದಂತಹ ಮಾತು. ಅಹಂ ನ ಕಾಮಯೇ ಯಕ್ಷ ತವ ಪೂರ್ವ ಪರಿಗ್ರಹಂ, ಅಂದರೆ ತವ ಪೂರ್ವ ಪರಿಗ್ರಹಂ ಅಹಂ ಯಕ್ಷ ನ ಕಾಮಯೇ. ಯಾಕೆ ಅಂತಂದರೆ ಏತತ್ ಕಾಮಂ ಸಂತಹ ಪುರುಷಾ ಸದಾ ನ ಪ್ರಶಂಸಂತಿ ಅಂತರ್ಥ. ಎಲೈ ಯಕ್ಷನೇ, ನಿನ್ನ ಅಧೀನಕ್ಕೆ ಒಳಪಟ್ಟಂತಹ ಈ ಪ್ರದೇಶವನ್ನು ನಾನು ಬಯಸುವುದಿಲ್ಲ. ನೀರಿದ್ರೆ ನೀರು, ಇದನ್ನು ನಾನು ಬಯಸುವುದಿಲ್ಲ. ಯಾಕೆ ಅಂತಂದರೆ ಇನ್ನೊಬ್ಬರ ಅಧೀನಕ್ಕೆ ಒಳಪಟ್ಟದ್ದನ್ನು, ಅದರ ಮೇಲೆ ತನ್ನ ಸ್ವಾಮ್ಯವನ್ನು ಸಾಧಿಸುವುದಕ್ಕೆ ಸತ್ಪುರುಷರು ಯಾವತ್ತೂ ಪ್ರಯತ್ನಿಸುವುದಿಲ್ಲ ಅಂತರ್ಥ. ಆದ್ದರಿಂದ ಸಂತಹ ಪುರುಷಾ ಸಜ್ಜನಾ ಸದಾ ಸರ್ವದಾ ಏತತ್ ಕಾಮಂ ನ ಪ್ರಶಂಸಂತಿ, ಇದನ್ನು ಒಳ್ಳೆಯದು ಎಂಬುದಾಗಿ ಪ್ರಶಂಸೆ ಮಾಡುವುದಿಲ್ಲ. ಆದ್ದರಿಂದ ನಿನ್ನ ಅನುಮತಿಯನ್ನು ಪಡೆದೇ ನನ್ನ ಮುಂದಿನ ನಡೆ ಎನ್ನುವುದು ನಿರ್ಧಾರವಾಗುತ್ತದೆ ಎನ್ನುವುದನ್ನು ಯುಧಿಷ್ಠಿರ ಯಕ್ಷನಿಗೆ ಆಶ್ವಾಸನೆಯ ರೂಪದಲ್ಲಿ ಈ ಮಾತನ್ನು ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಮುಂದಿನ ಪಾಠದಲ್ಲಿ ಮುಂದಿನ ಭಾಗವನ್ನು ಅನುವರ್ತನೆ ಮಾಡೋಣ. ಧನ್ಯವಾದ.